ಲೋಕರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಲೂಕನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದ 20ನೇ ವಚನದವರೆಗೆ ಧ್ಯಾನ ಮಾಡಿ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡೆವು. ಇಂದು ನಾವು ಲೂಕನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದ 21ನೇ ವಚನದಿಂದ 8ನೇ ಅಧ್ಯಾಯದ 27ನೇ ವಚನದವರೆಗೆ ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ಜೀವಿತದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವ ವಚನ ಭಾಗಗಳು ನೆರವೇರುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿರುವೆವು. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯಾದೆ, ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಧ್ಯಾನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದೇ ಗಳಿಗೆಯಲ್ಲಿ ಆತನು ಅನೇಕರನ್ನು ರೋಗ, ಉಪದ್ರವ, ದೆವ್ವ ಇಂಥವುಗಳಿಂದ ಬಿಡಿಸಿ ವಾಸಿ ಮಾಡಿದನು ಮತ್ತು ಅನೇಕ ಮಂದಿ ಕುರುಡರಿಗೆ ಕಣ್ಣನ್ನು ದಯಪಾಲಿಸಿದನು. ಹೀಗಿರಲು ಆತನು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಯೇಸುಕ್ರಿಸ್ತನು ಅನೇಕ ಮಹತ್ಕಾರ್ಯಗಳನ್ನು ಮಾಡುತ್ತಿರುವಾಗ ಯೋಹಾನನ ಶಿಷ್ಯರು ಅಲ್ಲಿ ಕಾದುಕೊಂಡಿರುವಂತೆ ಮಾಡಿದನು. ಯಾಕಂದರೆ ಅವರು ಮೆಸ್ಸಿಯನ ಕುರಿತು ಮುಂತಿಡಿಸಲ್ಪಟ್ಟ ಪ್ರವಾದನೆಯ ನೆರವೇರಿಕೆಯನ್ನು ತಾವು ಕಣ್ಣಾರೆ ಕಂಡಿರುವುದನ್ನು ಯೋಹಾನನಿಗೆ ತಿಳಿಸಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಯೆಶಾಯನ ಪ್ರವಾದನಾ ಗ್ರಂಥ 35ನೇ ಅಧ್ಯಾಯ 5ರಿಂದ 6 ವಚನಗಳಲ್ಲಿ ಯೇಸುಕ್ರಿಸ್ತನ ಮೊದಲನೆಯ ಬರೋಣವನ್ನು ಈ ರೀತಿಯಾಗಿ ಮುಂತಿಡಿಸಲ್ಪಟ್ಟಿರುತ್ತದೆ: ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು, ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು ಎಂಬುದಾಗಿ. ನೋಡಿರಿ, ಯೇಸುಕ್ರಿಸ್ತನು ಯೋಹಾನನ ಶಿಷ್ಯರಿಗೆ ತಾವು ಮೆಸ್ಸಿಯನ ಯೋಗ್ಯತಾಪತ್ರಗಳನ್ನು ನೋಡಿರುವುದಾಗಿ ಹೇಳುವಂತೆ ಹೇಳಿ ಕಳುಹಿಸಿದನು. ವಾಸ್ತವಿಕವಾಗಿ ನೋಡುವಾಗ ಯೋಹಾನನು ತನಗೆ ನೇಮಕವಾದ ಕೆಲಸವನ್ನು ಮುಗಿಸಿದ್ದನು. ಯೇಸುಕ್ರಿಸ್ತನು ತಾನು ಯೋಹಾನನಷ್ಟು ವೇಗವಾಗಿ ಚಲಿಸುತ್ತಿಲ್ಲವೆಂಬುದನ್ನು ಗ್ರಹಿಸಿಕೊಂಡು ಬೌದ್ಧಿಕ ಸಮಸ್ಯೆಗಳ ನಡುವೆಯೂ ತನ್ನನ್ನು ನಂಬುವಂತೆ ಆತನು ಯೋಹಾನನನ್ನು ಕೇಳಿಕೊಳ್ಳುತ್ತಿರುವನು. ಕರ್ತನಲ್ಲಿ ಪ್ರಿಯರೇ, ಇಂದು ಯೇಸುಕ್ರಿಸ್ತನು ಅದನ್ನೇ ನಮ್ಮಿಂದ ಕೇಳುತ್ತಿರುವನು. ನಮಗೆ ಏನೂ ತಿಳಿಯದೇ ಇರುವಾಗ ಆತನು ನಮ್ಮ ನಂಬಿಕೆಯನ್ನು ಎದುರು ನೋಡುವಾತನಾಗಿದ್ದಾನೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೋಡಿರಿ, ಸಂದೇಹಗಳು ನಮ್ಮ ಸೂಕ್ಷ್ಮ ಬುದ್ಧಿಯ ಗುರುತಾಗಿರುವುದಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಸಂದೇಹಗಳು ನಮ್ಮ ಮೂರ್ಖತನವನ್ನು, ನಮಗೆ ಎಲ್ಲವೂ ತಿಳಿದಿರುವುದಿಲ್ಲವೆಂದು ತೋರಿಸಿಕೊಡುತ್ತದೆ. ನಾವು ನಶಿಸಿ ಹೋಗುವರ ಗುಂಪಿಗೆ ಸೇರಿದವರು ಎಂಬ ಸಂಕೇತವನ್ನು ಅದು ನಮಗೆ ನೀಡುತ್ತದೆ. ಪ್ರಿಯರೇ, ದೇವರ ವಾಕ್ಯವನ್ನು, ಯೇಸುಕ್ರಿಸ್ತನ ನರಾವತಾರವನ್ನು ಮತ್ತು ಆತನು ತನ್ನ ರಕ್ತದ ಮೂಲಕ ನಮ್ಮನ್ನು ವಿಮೋಚಿಸಿರುವನು ಎಂಬುದನ್ನು ನಾವು ದೃಢವಾಗಿ ನಂಬಬೇಕಾಗಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರಿಯರೇ, ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24 ಹಾಗೂ 25ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೋಹಾನನ ದೂತರು ಹಿಂದಿರುಗಿ ಹೋಗಲು ಆತನು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವ ದಂಟನ್ನೋ? ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಶೋಭಾಯಮಾನವಾದ ಉಡುಪನ್ನು ಧರಿಸಿ ಭೋಗದಲ್ಲಿ ಬಾಳುವವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಯೋಹಾನನು ಗಾಳಿಯಿಂದ ಅಲ್ಲಾಡುವ ದಂಟಾಗಿದ್ದನೋ? ಖಂಡಿತವಾಗಿಯೂ ಇಲ್ಲ. ಅವನು ಒರಟಾದ ವ್ಯಕ್ತಿಯಾಗಿದ್ದನು ಮತ್ತು ಅವನು ಅಲ್ಲಾಡಿಸಲ್ಪಡದವನಾಗಿದ್ದನು. ಮುಂದೆ ನಾವು 26 ಮತ್ತು 27ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹಾಗಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ಪ್ರವಾದಿಯನ್ನೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ. ಇಗೋ, ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದದೆಯೋ ಆ ಪುರುಷನು
ಇವನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಓದಿರುವಂಥ ಈ ವಾಕ್ಯ ಭಾಗವು ಮಲಾಕಿಯನ ಪ್ರವಾದನಾ ಗ್ರಂಥದ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ದೊರೆಯುತ್ತದೆ. ಮತ್ತು ಸ್ನಾನಿಕನಾದ ಯೋಹಾನನು ಮೆಸ್ಸಿಯನ ಮುನ್ಸೂಚಕನಾಗಿದ್ದನು ಎಂಬುದನ್ನು ಅದು ಸ್ಥಾಪಿಸುತ್ತದೆ. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 28 ಹಾಗೂ 29ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ, ಆದರೂ ದೇವರ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ಜನರೆಲ್ಲರೂ, ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಗೆ ಪ್ರಚಂಡವಾದ ಗೌರವದ ಕಾಣಿಕೆಯನ್ನು ನೀಡುತ್ತಿರುವನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 30ರಿಂದ 32 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಫರಿಸಾಯರು, ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೇ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಹೀಗಿರುವಲ್ಲಿ ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ? ಅವರು ಯಾರನ್ನು ಹೋಲುತ್ತಾರೆ? ಪೇಟೆಯಲ್ಲಿ ಕೂತುಕೊಂಡು ನಿಮಗೋಸ್ಕರ ಕೊಳಲೂದಿದೆವು, ನೀವು ಕುಣಿಯಲಿಲ್ಲ, ಗೋಳಾಡಿದೆವು, ನೀವು ಅಳಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಿ ಹೇಳುವಂಥ ಹುಡುಗರನ್ನು ಹೋಲುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಯೇಸು ಕ್ರಿಸ್ತನು ಆ ಜನರನ್ನು ಹಾಳಾಗಿ ಹೋದ ಮಕ್ಕಳ ಗುಂಪಿಗೆ ಹೋಲಿಸುತ್ತಾ ಇರುವನು. ಅಂದರೆ ಆ ಹಾಳಾಗಿ ಹೋದ ಮಕ್ಕಳು ಪೇಟೆಯಲ್ಲಿ ಕೂತುಕೊಂಡು ಒಬ್ಬರು ಮದುವೆಯ ಆಟವನ್ನು ಆಡೋಣ ಎಂಬುದಾಗಿ ಕರೆದರೆ ಮತ್ತೊಬ್ಬರು ಬೇಡ, ಅದು ಬಹು ಆನಂದಮಯ ಸಮಯವಾಗಿರುತ್ತದೆ ಎಂಬುದಾಗಿ ಹೇಳುತ್ತಿದ್ದರು. ಅದಕ್ಕೆ ಮತ್ತೆ ಆ ಮೊದಲನೇ ಗುಂಪಿನವರು, ಹಾಗಾದರೆ ಸತ್ತವರ ಉತ್ತರ ಕ್ರಿಯೆಯ ಆಟವನ್ನು ಆಡೋಣ ಎಂಬುದಾಗಿ ಹೇಳಿದರೆ ಅದಕ್ಕೆ ಆ ಎರಡನೇ ಗುಂಪಿನವರು, ಅದೂ ಬೇಡ, ಅದು ಬಹಳ ದುಃಖದ ಸಮಯವಾಗಿರುತ್ತದೆ ಎಂಬುದಾಗಿ ಹೇಳುತ್ತಿದ್ದರು. ಪ್ರಿಯರೇ, ಈ ಸಿಡುಕಿನ ಮಕ್ಕಳ ಹಾಗೆ ಧಾರ್ಮಿಕ ಸಂತತಿಯು ಇರುವುದೆಂದು ಯೇಸುಕ್ರಿಸ್ತನು ಹೇಳಿದನು. ನೋಡಿರಿ ಪ್ರಿಯರೇ, ನಮ್ಮ ಇಂದಿನ ಸಭೆಯ ಸ್ಥಿತಿಯು ಇದೇ ರೀತಿ ಆಗಿರುವುದೆಂದು ಹೇಳುವುದರಲ್ಲಿ ಆಶ್ಚರ್ಯವೇನೂ ಇರುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 33ರಿಂದ 35 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೇಗೆಂದರೆ ಸ್ನಾನಿಕನಾದ ಯೋಹಾನನು ಬಂದಿದ್ದಾನೆ. ಅವನು ರೊಟ್ಟಿ ತಿನ್ನದವನು, ದ್ರಾಕ್ಷಾರಸ ಕುಡಿಯದವನು. ನೀವು ಅವನಿಗೆ ದೆವ್ವ ಹಿಡಿದಿದೆ ಅನ್ನುತ್ತೀರಿ. ಮನುಷ್ಯಕುಮಾರನು ಬಂದಿದ್ದಾನೆ, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವನಾಗಿದ್ದಾನೆ. ನೀವು, ಇಗೋ ಇವನು ಹೊಟ್ಟೆಬಾಕನು, ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಠರ ಗೆಳೆಯನು ಅನ್ನುತ್ತೀರಿ. ಆದರೆ ಜ್ಞಾನವು ಸಕಲ ಜ್ಞಾನಾವಲಂಬಿಗಳ ಮೂಲಕ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ. ಅನೇಕ ಸಾರಿ ಅನೇಕ ಜನರು ಸಂದೇಶಕರ ಅಥವಾ ಬೋಧಕರ ವಿಷಯದಲ್ಲಿ ವಿವಿಧ ರೀತಿಯಲ್ಲಿ ಟೀಕೆ ಮಾಡುತ್ತಾರೆ. ಕೆಲವರು ಆ ಬೋಧಕರನ್ನು ನಾವು ಇಷ್ಟಪಡುವುದಿಲ್ಲ, ಯಾಕಂದರೆ ಅವರ ಬುದ್ಧಿಮಟ್ಟವು ಹೆಚ್ಚಾಗಿದೆ. ಆದರೆ ಅವರ ಧ್ವನಿ ಮಾತ್ರ ಬಹಳ ಮೃದುವಾಗಿದೆ ಎಂಬುದಾಗಿ ಹೇಳಿದರೆ, ಇನ್ನೂ ಕೆಲವರು ಬೇರೊಬ್ಬ ಬೋಧಕರ ವಿಷಯದಲ್ಲಿ ಅವರು ಪೀಠವನ್ನು ತಟ್ಟಿ ತಟ್ಟಿ ಮಾತಾಡುತ್ತಾರೆ, ಆದ್ದರಿಂದ ನಾವು ಅವರನ್ನು ಇಷ್ಟಪಡುವುದಿಲ್ಲ ಎಂಬುದಾಗಿ ಹೇಳುವವರಿದ್ದಾರೆ. ನೋಡಿರಿ, ಸಮಸ್ಯೆಯು ಆ ಬೋಧಕರದಲ್ಲ, ಬದಲಾಗಿ ಸಮಸ್ಯೆ ಇರುವುದು ಆ ಜನರಲ್ಲಿ. ಅವರಿಗೆ ಯಾವ ಬೋಧಕರೂ ಸರಿ ಕಾಣುವುದಿಲ್ಲ. ಇದನ್ನೇ ಯೇಸುಕ್ರಿಸ್ತನು ತಾನು ಈ ಭೂಮಿಯ ಮೇಲೆ ನಡೆದಾಡುವಾಗ ಹೇಳಿದನು. ಆದರೆ ಪ್ರಿಯರೇ, ಇದು ಇಂದಿಗೂ ಸಹ ಅನ್ವಯಿಸುವಂಥ ವಿಷಯವಾಗಿದೆಯಲ್ಲವೇ? ಮುಂದುವರಿದು ನಾವು 36ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಫರಿಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಫರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಒರಗಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಯೇಸುಕ್ರಿಸ್ತನು ಒಬ್ಬ ಫರಿಸಾಯನ ಮನೆಗೆ ಊಟಕ್ಕೆ ಹೋಗಿರುವುದು ಒಂದು ಗಮನಾರ್ಹವಾದಂಥ ಸಂದರ್ಭವಾಗಿರುವುದು. ಯಾಕೆಂದರೆ ಆತನು ಫರಿಸಾಯರನ್ನು ಬಹಿರಂಗವಾಗಿ ಖಂಡಿಸುತ್ತಿದ್ದರಿಂದ ಈಗ ಈ ಫರಿಸಾಯನು ಬಹುಶಃ ಯೇಸುಕ್ರಿಸ್ತನಲ್ಲಿ ಯಾವುದಾದರೂ ತಪ್ಪು ಸಿಕ್ಕುವುದೋ ಏನೋ ಎಂಬುದನ್ನು ಕಂಡುಹಿಡಿಯಲು ಆತನನ್ನು ಆಹ್ವಾನಿಸಿರಬಹುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ರಿಂದ 39 ವಚನಗಳನ್ನು ಓದುವಾಗ ಯೇಸುಕ್ರಿಸ್ತನು ಒಬ್ಬ ಫರಿಸಾಯನ ಮನೆಗೆ ಊಟ ಮಾಡಲು ಹೋದದರ ಕುರಿತಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ
ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನೋಡಿರಿ, ಆ ಊರಿನಲ್ಲಿದ್ದ ದುರಾಚಾರಿಯಾದ ಒಬ್ಬ ಸ್ತ್ರೀಯು ಯೇಸುಕ್ರಿಸ್ತನು ಫರಿಸಾಯನ ಮನೆಯಲ್ಲಿ ಇರುವುದನ್ನು ತಿಳಿದುಕೊಂಡು ಒಂದು ಸುಗಂಧ ತೈಲದ ಭರಣಿಯನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದಳು. ಯಾವುದಾದರೂ ಒಂದು ಮನೆಯಲ್ಲಿ ಔತಣಕೂಟವಿರುವುದಾದರೆ ಆ ಮನೆಯ ನೆರೆಹೊರೆಯವರು ಅಲ್ಲಿಗೆ ಬಂದು ಸುಮ್ಮನೆ ನಿಂತುಕೊಂಡು ಆ ಔತಣವನ್ನು ಗಮನಿಸುವುದು ಅಲ್ಲಿನ ರೂಢಿಯಾಗಿತ್ತು. ಅವರು ಏನನ್ನೂ ಮಾತಾಡುತ್ತಿರಲಿಲ್ಲ, ಬರೀ ನಿಂತುಕೊಂಡು ನೋಡುತ್ತಿದ್ದರು. ಈಗ ಸ್ತ್ರೀಯು ಅದೇ ರೀತಿಯಲ್ಲಿ ಬಂದು ಯೇಸುವಿನ ಹಿಂದೆ ನಿಂತಿರುವಳು. ಔತಣಕ್ಕೆ ಆಮಂತ್ರಿಸಲ್ಪಟ್ಟವರು ಕೂತುಕೊಂಡು ಊಟವನ್ನು ಸೇವಿಸುತ್ತಿರಲಿಲ್ಲ. ಅವರು ತಮ್ಮ ಕೈಯ ಮೇಲೆ ಒರಗಿಕೊಂಡು ತಮ್ಮ ಕಾಲುಗಳನ್ನು ಹಿಂದಕ್ಕೆ ಚಾಚಿ ಊಟವನ್ನು ಸೇವಿಸುತ್ತಿದ್ದರು. ಈಗ ಯೇಸುವು ಅದೇ ರೀತಿಯಲ್ಲಿ ಒರಗಿಕೊಂಡು ತನ್ನ ಎದುರಿನಲ್ಲಿರುವ ಫರಿಸಾಯನೊಂದಿಗೆ ಸಂಭಾಷಣೆ ಮಾಡುತ್ತಿರುವನು. ಇಷ್ಟೆಲ್ಲ ನಡೆಯುವಾಗ ಆ ಸ್ತ್ರೀಯು ಯೇಸುವಿನ ಪಾದಗಳ ಬಳಿಯಲ್ಲಿ ಅಳುತ್ತಾ ನಿಂತುಕೊಂಡಿರುವಳು. ಸ್ವಲ್ಪ ಸಮಯದ ನಂತರ ಆಕೆಯು ಬಾಗಿಕೊಂಡು ಆತನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ತ್ಯಾವ ಮಾಡಿ ಅವುಗಳನ್ನು ತನ್ನ ತಲೆಗೂದಲುಗಳಿಂದ ಒರೆಸಲು ಪ್ರಾರಂಭಿಸಿದಳು. ನಂತರ ಅವುಗಳಿಗೆ ಮುದ್ದಿಟ್ಟು ತಾನು ತಂದಿದ್ದ ಸುಗಂಧ ತೈಲವನ್ನು ಹಚ್ಚಿದಳು. ಇದೆಲ್ಲವನ್ನು ನೋಡುತ್ತಿದ್ದ ಫರಿಸಾಯನು ಬಹುಶಃ ಆ ಸ್ತ್ರೀಯೊಂದಿಗೆ ಎಂದಿಗೂ ಮಾತಾಡಿರಲಿಕ್ಕಿಲ್ಲ, ಯಾಕೆಂದರೆ ಆಕೆಯು ಹೆಸರುವಾಸಿಯಾದ ದುರಾಚಾರಿಯಾಗಿದ್ದಳು. ಅಷ್ಟೇ ಅಲ್ಲ, ಯೇಸುಕ್ರಿಸ್ತನು ಬಹುಶಃ ಪ್ರವಾದಿಯಾಗಿರಲಿಕ್ಕಿಲ್ಲ. ಒಂದು ವೇಳೆ ಆತನು ಪ್ರವಾದಿಯಾಗಿದ್ದರೆ ಆ ಸ್ತ್ರೀಯು ಎಂಥವಳು ಎಂಬುದನ್ನು ಗ್ರಹಿಸಿಕೊಳ್ಳುತ್ತಿದ್ದನು ಹಾಗೂ ಆಕೆಯನ್ನು ಹತ್ತಿರಕ್ಕೂ ಸೇರಿಸುತ್ತಿರಲಿಲ್ಲ ಎಂಬುದಾಗಿ ಅಂದುಕೊಂಡಿರಬಹುದು. ಪ್ರಿಯರೇ, ಹಾಗೆಯೇ ಮುಂದುವರಿದು ನಾವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 40-43 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಯೇಸು, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ ಅಂದಾಗ ಅವನು, ಬೋಧಕನೇ, ಹೇಳು ಅಂದನು. ಆಗ ಯೇಸು, ಒಬ್ಬ ಸಾಹುಕಾರನಿಗೆ 2 ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿಯಿಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟುಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಯೇಸುಕ್ರಿಸ್ತನು ಫರಿಸಾಯನಾದ ಸೀಮೋನನಿಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸಲು ಬಯಸುತ್ತಾನೆ. ಆದ್ದರಿಂದ ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತಿದೆ ಎಂಬುದಾಗಿ ಹೇಳಿದನು. ಅದಕ್ಕೆ ಅವನು, ಬೋಧಕನೇ, ಹೇಳು ಎಂಬುದಾಗಿ ಕೇಳಲು ಬಯಸಿದನು. ಪ್ರಿಯರೇ, ಈ ಸಾಮ್ಯವು ವೈದ್ಯನಾದ ಲೂಕನು ನಮೂದಿಸಿದ ಅತೀ ಉತ್ಸಾಹದ ಸಾಮ್ಯವಾಗಿದೆ. ನೋಡಿರಿ, ಯೇಸುಕ್ರಿಸ್ತನು ಯಾವ ದಿಕ್ಕಿನೆಡೆಗೆ ಕೊಂಡೊಯ್ಯುತ್ತಿರುವನು ಎಂಬುದನ್ನು ಈ ಸಾಮ್ಯದ ತಾತ್ಪರ್ಯದಿಂದ ನಾವು ಕಾಣಬಹುದು. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 44ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೆಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೋ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಮೊಟ್ಟ ಮೊದಲ ಬಾರಿಗೆ ಆ ಸ್ತ್ರೀಯ ಕಡೆಗೆ ನೋಡುತ್ತಿರುವನೆಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಇಲ್ಲಿಯವರೆಗೂ ಆಕೆಯನ್ನು ನೋಡಲೇ ಇಲ್ಲ. ಈಗ ಆಕೆಯನ್ನು ನೋಡುತ್ತಿದ್ದಂತೆಯೇ ಎದುರುಗಡೆಯಲ್ಲಿ ಕೂತಿದ್ದ ಸಿಮೋನನಿಗೆ, ಈ ಹೆಂಗಸನ್ನು ನೋಡಿದೆಯಾ ಎಂಬುದಾಗಿ ಆತನು ಕೇಳಿದನು. ನೋಡಿರಿ, ಯೇಸುಕ್ರಿಸ್ತನಿಗೆ ಆ ಸ್ತ್ರೀ ಯಾರೆಂಬುದು ತಿಳಿದಿರುವುದಿಲ್ಲ. ಒಂದು ವೇಳೆ ತಿಳಿದಿದ್ದರೆ ತನ್ನನ್ನು ಮುಟ್ಟಲು ಅನುಮತಿಸುತ್ತಿರಲಿಲ್ಲ ಎಂಬುದಾಗಿ ಇಲ್ಲಿಯವರೆಗೂ ಸೀಮೋನನು ಅಂದುಕೊಂಡಿರುವನು. ಆದರೆ ಯೇಸುಕ್ರಿಸ್ತನು ಅವನನ್ನು ತಪ್ಪಾದ ಬದಿಯಲ್ಲಿ ಉಜ್ಜುತ್ತಿರುವನು ಮತ್ತು ಆದ್ದರಿಂದಲೇ ಯೇಸುವನ್ನು ಒಂದು ವೇಳೆ ಯಾರಾದರೂ ಔತಣಕ್ಕೆ ಕರೆದರೆ ಯಾವುದಾದರೂ ತಪ್ಪಿನಲ್ಲಿ ಸಿಕ್ಕಿಸಬೇಕೆಂದು ಕರೆಯುತ್ತಿದ್ದರೇ ಹೊರತು ಸ್ನೇಹ ಭಾವದಿಂದ ಕರೆಯುತ್ತಿರಲಿಲ್ಲ. ಮುಂದೆ ಯೇಸುಕ್ರಿಸ್ತನು ಹೇಳುತ್ತಿರುವುದನ್ನು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 45-48 ವಚನಗಳಲ್ಲಿ ನೋಡಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲಾಗಿ ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ಆಮೇಲೆ ಆತನ ಒಳಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು ಹೇಳಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಯೇಸುಕ್ರಿಸ್ತನು ಸೀಮೋನನಿಗೆ,
ನೀನು ದಿನನಿತ್ಯದ ಸಾಮಾನ್ಯ ಸೌಜನ್ಯಗಳನ್ನೇ ಪಾಲಿಸಿರುವುದಿಲ್ಲ ಎಂಬುದಾಗಿ ಹೇಳುತ್ತಿರುವನು. ನೋಡಿರಿ, ಫರಿಸಾಯನಾದ ಸೀಮೋನನಿಗೆ ಒಳ್ಳೆ ನಡವಳಿಕೆಗಳು ಇರುವುದಿಲ್ಲ ಎಂಬುದಾಗಿ ಆತನು ಘೋಷಿಸುತ್ತಿರುವನು. ಒಂದು ವೇಳೆ ಸೀಮೋನನು ನಿಜವಾದ ಅತಿಥಿ ಸತ್ಕಾರ ಮಾಡುವನಾಗಿದ್ದರೆ ಅವನು ಕರ್ತನ ಪಾದಗಳನ್ನು ಮೊದಲನೆಯದಾಗಿ ತೊಳೆಯಬೇಕಾಗಿತ್ತು. ನಂತರ ಆತನ ತಲೆಗೆ ತೈಲವನ್ನು ಹಚ್ಚಿ ಅಭಿಷೇಕಿಸಿ ಮುದ್ದಿಡಬೇಕಾಗಿತ್ತು. ಇವೆಲ್ಲವೂ ಅಂದಿನ ದಿನದ ಸಂಪ್ರದಾಯಗಳಾಗಿದ್ದವು. ಆದರೆ ಸೀಮೋನನು ಇದ್ಯಾವುದನ್ನೂ ಮಾಡಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ದುರಾಚಾರಿಯಾದ ಆ ಸ್ತ್ರೀಯು ಯಾವ ನಿರೀಕ್ಷೆಯಿಲ್ಲದೆ ಬೀದಿಗಳಲ್ಲಿದ್ದಾಗ ಭೂಮ್ಯಾಕಾಶಗಳ ದೇವರು ಅಲ್ಲಿದ್ದುಕೊಂಡು ಆಕೆಗೆ ಕ್ಷಮಾಪಣೆಯನ್ನು ನೀಡಿದನು. ಯೇಸುವು ಸೀಮೋನನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ. ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಸ್ವಾಭಾವಿಕವಾಗಿ ಅವನೇ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಆಕೆಯ ಪಾಪಗಳು ಬಹಳವಾಗಿದ್ದರೂ ಅವೆಲ್ಲವುಗಳು ಕ್ಷಮಿಸಲ್ಪಟ್ಟಿರುವುದರಿಂದ ಆಕೆಯು ಹೆಚ್ಚು ಪ್ರೀತಿಯನ್ನು ತೋರಿಸುತ್ತಾಳೆ. ನೀನಾದರೂ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳಲು ಮನಸ್ಸಿಲ್ಲದವನಾಗಿರುವೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಿರುವನು. ಪ್ರಿಯರೇ, ದುಃಖಕರ ಸಂಗತಿ ಏನೆಂದರೆ ಆ ಫರಿಸಾಯನಾದ ಸೀಮೋನನು ಕ್ಷಮಿಸಲ್ಪಡದೇ ಇರುವ ಪಾಪಿಯಾಗಿ ಉಳಿದುಕೊಂಡನು. ದಯಮಾಡಿ ಆಲೋಚಿಸಿ ನೋಡಿರಿ. ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 49 ಹಾಗೂ 50ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು ಪಾಪಗಳನ್ನು ಸಹ ಕ್ಷಮಿಸಿ ಬಿಡುವವನು ಇವನಾರು ಎಂದು ತಮ್ಮೊಳಗೆ ಅಂದುಕೊಂಡರು. ಆದರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗುವೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಎಂಥ ಸುಂದರವಾದಂಥ ವಾಕ್ಯದೊಂದಿಗೆ ಈ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದಲ್ಲವೇ? ಹೌದು ಪ್ರಿಯರೇ, ಊರಿಗೆಲ್ಲ ದುರಾಚಾರಿ ಎಂಬುದಾಗಿಯೇ ಹೆಸರುವಾಸಿಯಾಗಿದ್ದ ಆ ಸ್ತ್ರೀಯು ರಕ್ಷಕನಾದ ಯೇಸುಕ್ರಿಸ್ತನ ಪಾದಗಳ ಬಳಿಯಲ್ಲಿ ಪಾಪ ಕ್ಷಮಾಪಣೆಯನ್ನು, ಸಮಾಧಾನವನ್ನು ಹೊಂದಿಕೊಂಡಳು. ಹಾಗೆಯೇ ನಮ್ಮ ಗತಕಾಲ ಏನೇ ಆಗಿರಬಹುದು ಅಥವಾ ಹೇಗೇ ಇರಬಹುದು, ನಾವು ನಂಬಿಕೆಯಿಂದ ಯೇಸುಕ್ರಿಸ್ತನ ಪಾದಗಳ ಬಳಿಗೆ ಬರುವಾಗ ಆತನಿಂದ ನಾವೂ ಸಹ ಪಾಪ ಕ್ಷಮಾಪಣೆಯನ್ನು ಮತ್ತು ಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯವು ಮುಕ್ತಾಯವಾಯಿತು. ಈಗ ನಾವು 8ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸುವು ಬಿತ್ತುವವನ ಸಾಮ್ಯವನ್ನು ಹಾಗೂ ದೀಪದ ದೃಷ್ಟಾಂತವನ್ನು ಹೇಳಿದ್ದು, ವೈಯಕ್ತಿಕ ಸಂಬಂಧಗಳು, ಬಿರುಗಾಳಿಯನ್ನು ಶಾಂತಗೊಳಿಸಿದ್ದು, ಗೆರಸೇನರ ಸೀಮೆಯಲ್ಲಿ ದೆವ್ವಗಳನ್ನು ಬಿಡಿಸಿದ್ದು, ರಕ್ತ ಕುಸುಮ ರೋಗಿಯಾಗಿದ್ದ ಸ್ತ್ರೀಯನ್ನು ಗುಣಪಡಿಸಿದ್ದು ಮತ್ತು ಯಾಯೀರನ ಸತ್ತು ಹೋಗಿದ್ದ ಮಗಳನ್ನು ಬದುಕಿಸಿದ್ದು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಪ್ರಾರಂಭದ 5 ವಚನಗಳ ವಾಕ್ಯಭಾಗವನ್ನು ಓದುವಾಗ ಇಲ್ಲಿ ಯೇಸುಕ್ರಿಸ್ತನು ಬಿತ್ತುವವನ ಸಾಮ್ಯವನ್ನು ನೀಡುವುದು ಮಾತ್ರವಲ್ಲ, ಅದರ ಅರ್ಥ ವಿವರಣೆಯನ್ನೂ ಸಹ ನೀಡುತ್ತಿರುವನು. ಪ್ರಿಯರೇ, ಈ ವಾಕ್ಯಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ಯೇಸುಕ್ರಿಸ್ತನೇ ಆ ಬಿತ್ತುವನಾಗಿದ್ದಾನೆ. ಆತನ ವಾಕ್ಯಗಳೇ ಆ ಬೀಜಗಳು. ಆಕಾಶದ ಪಕ್ಷಿಗಳು ಸೈತಾನನನ್ನು ಸೂಚಿಸುತ್ತವೆ. ನೋಡಿರಿ, ದೇವರ ವಾಕ್ಯವನ್ನು ಶರೀರಭಾವದ ಉತ್ಸುಕತೆಯಿಂದ ಸ್ವೀಕರಿಸಿಕೊಳ್ಳುವವರು ಬಂಡೆಯ ನೆಲವಾಗಿರುವರು. ಸಂಕಷ್ಟಗಳು ಹಾಗೂ ಶೋಧನೆಗಳು ಅವರ ಆಸಕ್ತಿಯನ್ನು ಕುಗ್ಗಿಸಿಬಿಡುತ್ತವೆ. ಆ ಗುಂಪಿಗೆ ಸೇರಿದವರು ಸ್ವಲ್ಪ ಕಾಲ ಮಹಾ ಆಸಕ್ತಿಯನ್ನು, ಆವೇಶವನ್ನು ತೋರಿಸುತ್ತಾರೆ. ಆದರೆ ಕಷ್ಟ ಸಂಕಟಗಳ ಸಮಯವು ಅವರ ನಿಜವಾದ ನಂಬಿಕೆಯ ಕೊರತೆಯನ್ನು ತೋರಿಸುತ್ತದೆ. ಇನ್ನು ಕೆಲವರು ತಮ್ಮ ಜೀವಿತಗಳಲ್ಲಿ ಲೋಕದ ಸಂಗತಿಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತಾ ದೇವರ ವಾಕ್ಯವನ್ನು ಮುಚ್ಚಿಬಿಡುತ್ತಾರೆ. ಇವರು ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಆದರೆ ಪ್ರಿಯರೇ, ಕೆಲವು ಬೀಜಗಳು ಮಾತ್ರ ಒಳ್ಳೆಯ ನೆಲದ ಮೇಲೆ ಬೀಳುತ್ತವೆ ಮತ್ತು ಪೂರ್ಣ ಫಲವನ್ನು ಕೊಡುತ್ತವೆ. ಇಂಥ ನೆಲವನ್ನು ಸೂಚಿಸುವ ಜನರು ದೇವರ ವಾಕ್ಯವನ್ನು ಕೇಳಿ ಯಥಾರ್ಥವಾಗಿ ಅದನ್ನು ತಮ್ಮ ಜೀವಿತಗಳಿಗೆ ಅನ್ವಯಿಸಿಕೊಂಡು ಮಾರ್ಪಾಟನ್ನು ಹೊಂದಿದವರಾಗಿರುತ್ತಾರೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 16ರಿಂದ 18 ವಚನಗಳನ್ನು ಓದುವಾಗ ಅಲ್ಲಿ ನಾವು ದೀಪದ ದೃಷ್ಟಾಂತದ ಕುರಿತು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೀಪದ ಈ ದೃಷ್ಟಾಂತವು ಕ್ರಿಯೆಯ ವಿಷಯದಲ್ಲಿರುತ್ತದೆ. ನೋಡಿರಿ, ಬೆಳಕು ಜವಾಬ್ದಾರಿಯನ್ನು ಉಂಟುಮಾಡುತ್ತದೆ. ಸತ್ಯವನ್ನು ಸ್ವೀಕರಿಸಿದ ಮನುಷ್ಯನು ಕಾರ್ಯನಿರತನಾಗಿರಬೇಕು. ನಾವು ಬೆಳಕನ್ನು ಹೊಂದಿದವರಾಗಿರುವುದರಿಂದ ಹೊಣೆಯುಳ್ಳವರಾಗಿದ್ದೇವೆ. ಸುವಾರ್ತೆಯ ಬೆಳಕು ನಮ್ಮೊಳಗೆ ಹರಿಯುವವರೆಗೂ ನಾವು ಕತ್ತಲೆಯಲ್ಲಿ ಇದ್ದೆವು. ಆದರೆ ಮನುಷ್ಯರಾದ ನಾವೆಲ್ಲರೂ ಬೇಕೆಂದೇ ಪಾಪ ಮಾಡುವವರಾಗಿದ್ದೇವೆ.
ಮತ್ತು ಬೆಳಕು ನಮ್ಮಲ್ಲಿ ಬರುವಾಗ ಅದು ಜವಾಬ್ದಾರಿಕೆಯನ್ನು ಉಂಟುಮಾಡುತ್ತದೆ. ಪ್ರಿಯರೇ, ನಾವು ಈ ಲೋಕದೊಳಗೆ ಬರುವಾಗ ಕಳೆದು ಹೋದವರಾಗಿ ಬರುತ್ತೇವೆ. ಆದರೆ ಯೇಸು ಕ್ರಿಸ್ತನೆಂಬ ಬೆಳಕನ್ನು ನಾವು ಸ್ವೀಕರಿಸದೇ ಹೋದರೆ ನಾವು ಕಳೆದು ಹೋದವರಾಗಿಯೇ ಉಳಿದು ಬಿಡುತ್ತೇವೆ. ಆದ್ದರಿಂದ ನಾವು ಹೊಂದಿರುವ ಬೆಳಕಿಗಾಗಿ ನಾವು ಹೊಣೆಗಾರರಾಗಿದ್ದೇವೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 19ರಿಂದ 21 ವಚನಗಳನ್ನು ಓದುವಾಗ ಇಲ್ಲಿ ನಾವು ವೈಯಕ್ತಿಕ ಸಂಬಂಧಗಳ ಕುರಿತಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ಒಂದು ನೂತನವಾದ ಸಂಬಂಧವನ್ನು ಪ್ರಕಟಿಸುತ್ತಿರುವನು. ಆತನು ಕುಟುಂಬ ಸಂಬಂಧವನ್ನು ತಿರಸ್ಕರಿಸುತ್ತಾ ಇಲ್ಲ, ಆದರೆ ಆತನು ಅನಂತ ಆಳವಾದ, ಉನ್ನತವಾದ, ಸ್ಥಿರವಾದ ಹಾಗೂ ಯಾವುದೇ ರಕ್ತ ಸಂಬಂಧಿಯನ್ನು ಮೀರಿಸುವಂಥ ಒಂದು ಸಂಬಂಧವನ್ನು ಪ್ರಕಟಿಸಲು ಸಿದ್ಧಗೊಳ್ಳುತ್ತಿರುವನು. ನೋಡಿರಿ, ಈ ಸಂಗತಿಯು ಒಬ್ಬ ವಿಶ್ವಾಸಿಯನ್ನು ಇನ್ನೂ ಆತನ ಹತ್ತಿರಕ್ಕೆ ತರುತ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 25 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ಬಿರುಗಾಳಿಯನ್ನು ನಿಲ್ಲಿಸಿದ್ದರ ಕುರಿತಾಗಿ ನೋಡುತ್ತೇವೆ. ಪ್ರಿಯರೇ, ಈಗ ತಾನೇ ನಾನು ಹೇಳಿದಂಥ ಈ ವಾಕ್ಯ ಭಾಗವನ್ನು ದಯಮಾಡಿ ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸು ಕ್ರಿಸ್ತನು ಸಮುದ್ರವನ್ನು ದಾಟುವಂತೆ ಆದೇಶವನ್ನು ನೀಡಿದನು. ಆಗ ಒಂದು ಅಸಾಮಾನ್ಯವಾದ ಬಿರುಗಾಳಿಯು ಎದ್ದಿತು. ಆ ಬಿರುಗಾಳಿಯ ಬಲವು ಸೈತಾನನ ಅನಾಗರಿಕತೆಯನ್ನು ನಮಗೆ ಸೂಚಿಸುತ್ತದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಆಯಾಸಗೊಂಡಿದ್ದರಿಂದ ನಿದ್ರಿಸುವುದಕ್ಕೆ ಹೋದನು. ಆತನು ಎಷ್ಟು ಆಯಾಸಗೊಂಡಿದ್ದನೆಂದರೆ ಆ ಬಿರುಸಾದಂಥ ಬಿರುಗಾಳಿಯು ಆತನ ನಿದ್ರೆಯನ್ನು ಕೆಡಿಸಲಿಲ್ಲ. ಆದರೆ ಶಿಷ್ಯರು ಮಾತ್ರ ಬಹಳ ಭಯ ಹಿಡಿದವರಾಗಿ ತಾವೆಲ್ಲರೂ ಆ ಬಿರುಗಾಳಿಯಲ್ಲಿ ಸತ್ತು ಹೋಗಲಿರುವರು ಎಂದು ಅಂದುಕೊಂಡರು. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಆ ಬಿರುಗಾಳಿಯು ಕರ್ತನನ್ನು ಬಾಧೆಪಡಿಸಲಿಲ್ಲ, ಆದರೆ ಶಿಷ್ಯರ ಮನೋಭಾವವು ಆತನನ್ನು ಬಾಧೆಪಡಿಸಿತು. ಆಗ ಯೇಸು ಕ್ರಿಸ್ತನು ಎದ್ದು ಗಾಳಿಯನ್ನು, ಉಬ್ಬುವ ನೀರನ್ನು ಗದರಿಸಲು ಅವು ನಿಂತವು ಮತ್ತು ಎಲ್ಲವೂ ಶಾಂತವಾಯಿತು ಎಂಬುದಾಗಿ ಸತ್ಯವೇದವು ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರಿಯರೇ, ಅಲ್ಲಿ ಉಂಟಾದ ಬಿರುಗಾಳಿಯು ಕಡಿಮೆಯಾಗಲು ಹಲವು ಗಂಟೆಗಳ ಕಾಲ ಹಿಡಿಯುತ್ತಿತ್ತು. ಆದರೆ ಈಗ ಯೇಸು ಅಪ್ಪಣೆ ಕೊಡಲು ಕೂಡಲೇ ಆ ಬಿರುಗಾಳಿಯು ನಿಂತು ಎಲ್ಲವೂ ಶಾಂತವಾಗಿರುವುದೇ ಅದ್ಭುತ ಕಾರ್ಯವಾಗಿದೆ. ಅದರಂತೆಯೇ ಪ್ರಿಯರೇ, ಆತನು ಅನೇಕ ಸಾರಿ ನಮ್ಮ ಜೀವನದ ಬಿರುಗಾಳಿಗಳಲ್ಲಿ ಸಿಲುಕಿಸುವುದರ ಮೂಲಕ ನಮ್ಮನ್ನು ಇನ್ನೂ ತನ್ನ ಹತ್ತಿರಕ್ಕೆ ಸೆಳೆದುಕೊಳ್ಳಲು ಬಯಸುತ್ತಾನೆ ಮತ್ತು ಆತನು ನಿಜವಾಗಿಯೂ ಎಂಥವನೆಂದು ನಾವು ಕಂಡುಕೊಳ್ಳುವಂತೆ ನಮ್ಮನ್ನು ನಡೆಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 26 ಹಾಗೂ 27ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಮೇಲೆ ಅವರು ಗಲಿಲಾಯಕ್ಕೆ ಎದುರಾಗಿರುವ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದಡಕ್ಕೆ ಇಳಿಯುತ್ತಲೇ ಆ ಊರಿನವನಾದ ಒಬ್ಬ ಮನುಷ್ಯನು ಆತನೆದುರಿಗೆ ಬಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅಲ್ಲಿ ದೆವ್ವ ಪೀಡಿತ 2 ವ್ಯಕ್ತಿಗಳಿದ್ದರೆಂಬುದಾಗಿ ಸಹಜವಾಗಿ ಕಂಡುಬರ್ತದೆ ಮತ್ತು ಲೂಕನು ಒಂದು ನಿರ್ದಿಷ್ಟವಾದ ಉದ್ದೇಶದಿಂದ ಒಬ್ಬನನ್ನು ಮಾತ್ರ ಆಯ್ದುಕೊಳ್ಳುತ್ತಾನೆ. ಅವನು ಯಾಕೆ ಹಾಗೆ ಮಾಡಿರುವನು? ಅದು ಯಾಕೆಂದರೆ ಲೂಕನು ಒಬ್ಬ ವೈದ್ಯನಾಗಿರುವನು ಮತ್ತು ಅವನು ಒಂದು ದೃಷ್ಟಾಂತವನ್ನು ನೀಡಲು ಬಯಸುತ್ತಿರುವನು. ನೋಡಿರಿ, ವೈದ್ಯನಾದ ಲೂಕನು ದೆವ್ವದಿಂದ ಪೀಡಿತನಾಗಿರುವುದನ್ನು ಗಮನಾರ್ಹವಾದಂಥ ಒಳನೋಟವನ್ನು ಹೊಂದಿದ ವೈದ್ಯಕೀಯ ದೃಷ್ಟಿಕೋನದಿಂದ ಹೆಚ್ಚು ಕಡಿಮೆ ವೈಜ್ಞಾನಿಕ ರೀತಿಯಲ್ಲಿ ವ್ಯವಹರಿಸುತ್ತಾನೆ. ಈ ಕಥೆ ಕುರಿತು ಮತ್ತಾಯನ ವಿವರಣೆಯು ವಾಸ್ತವಿಕವಾದ ಸಂಗತಿಯಾಗಿರುತ್ತದೆ. ಆದರೆ ಮಾರ್ಕನ ವಿವರಣೆಯು ಹೆಚ್ಚು ಭಾವನಾತ್ಮಕವಾಗಿಯೂ ಚಮತ್ಕಾರದ್ದಾಗಿಯೂ ಇರುತ್ತದೆ. ಪ್ರಿಯರೇ, ದೆವ್ವಗಳಿಂದ ಪೀಡಿತರಾಗುವುದು ಕ್ಯಾನ್ಸರ್ ಅಥವಾ ಕುಷ್ಠರೋಗದ ಹಾಗೆ ನಿಜವಾದ ಸಂಗತಿಯಾಗಿದೆ. ನೋಡಿರಿ, ದೆವ್ವಗಳು ಮನುಷ್ಯನನ್ನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಾಗೂ ಆತ್ಮಿಕವಾಗಿಯೂ ಬಾಧೆಪಡಿಸುತ್ತವೆ. ಅವು ಮನುಷ್ಯನ ಆತ್ಮವನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಮನುಷ್ಯರ ನಿತ್ಯನಾಶನಕ್ಕೆ ಕಾರಣವಾಗಬಹುದು. ಈ ನಮ್ಮ ವಾಕ್ಯ ಭಾಗದಲ್ಲಿ ಗೆರಸೇನರ ಸೀಮೆಯ ಈ ಮನುಷ್ಯನು ದಾಖಲಿಸಲ್ಪಟ್ಟಿರುವ ಅತಿಹೀನವಾದ ದೆವ್ವ ಪೀಡಿತನಾದ ಮನುಷ್ಯನಾಗಿರುವನು. ಪ್ರಿಯರೇ, ಈ ಗೆರಸೇನರ ಸೀಮೆಯಲ್ಲಿ ಗಾದ್ ಕುಲದವರು ನೆಲೆಸಿದ್ದರು. ಈ ಕುಲದವರು ಯೆಹೋಶುವನ ಸಮಯದಲ್ಲಿ ಅವನೊಂದಿಗೆ ಯೋರ್ದನ್ ಹೊಳೆಯನ್ನು ದಾಟಿ ಆಚೆಯಲ್ಲಿದ್ದ ವಾಗ್ದಾನದ ದೇಶಕ್ಕೆ ಹೋಗಲಿಲ್ಲ. ದೆವ್ವ ಪೀಡಿತನಾದ ಈ ಮನುಷ್ಯನು ಬಟ್ಟೆಗಳನ್ನು ಧರಿಸಿಕೊಂಡಿರಲಿಲ್ಲ. ನೋಡಿರಿ, ದೆವ್ವದಿಂದ ಪೀಡಿತರಾಗುವುದಕ್ಕೂ
ಮತ್ತು ಬೆತ್ತಲೆತನಕ್ಕೂ ಏನೋ ಒಂದು ಸಂಬಂಧ ಇರುವುದೆಂದು ನನಗೆ ಅನಿಸುತ್ತದೆ. ಸಾಮಾನ್ಯ ಜನರಂತೆ ಆ ಮನುಷ್ಯನು ಮನೆಗಳಲ್ಲಿ ವಾಸಿಸುತ್ತಿರಲಿಲ್ಲ. ಅದರ ಬದಲಾಗಿ ಅವನು ಸಮಾಧಿಯ ಗವಿಗಳಲ್ಲಿ ವಾಸಿಸುತ್ತಿದ್ದನು. ಹಾಗೂ ಅವನಿಗೆ ಸ್ವಂತ ಚಿತ್ತವಿರಲಿಲ್ಲ, ಯಾಕೆಂದರೆ ಅವನು ದೆವ್ವಗಳ ಸ್ವಾಧೀನದಲ್ಲಿದ್ದನು. ಪ್ರಿಯರೇ, ಈ ದೃಷ್ಟಾಂತಕ್ಕೆ ಸಂಬಂಧಿಸಿದ ಕೆಲವು ವಾಸ್ತವಿಕ ಸಂಗತಿಗಳನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಧ್ಯಾನಿಸೋಣ. ಆದ್ದರಿಂದ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನದಿಂದ 9ನೇ ಅಧ್ಯಾಯದ 1ರಿಂದ 26 ವಚನಗಳನ್ನು ನೀವು ಓದಿ ಧ್ಯಾನಿಸಿ ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ ಹೇಳಿದ ಪ್ರತಿಯೊಂದು ಮಾತುಗಳು ಇಂದಿಗೂ ಅನ್ವಯಿಸುವಂಥ ವಿಷಯವಾಗಿದೆ. ದುರಾಚಾರ್ಯ ಪಾಪಗಳನ್ನು ಕ್ಷಮಿಸಿ ಅವಳಿಗೆ ಸಮಾಧಾನವನ್ನು ನೀಡಿದ್ದು, ಸಾಮ್ಯಗಳ ಮೂಲಕ ಆತನ ಉಪದೇಶ, ದೀಪದ ದೃಷ್ಟಾಂತದ ಮೂಲಕ ಬೆಳಕು ಜವಾಬ್ದಾರಿಯನ್ನು ಉಂಟುಮಾಡುತ್ತದೆ ಎಂಬ ಸತ್ಯವನ್ನು ನಾವು ತಿಳಿದುಕೊಂಡೆವು. ಆದುದರಿಂದ ನಾವು ಯಾವಾಗಲೂ ಆತ್ಮನ ಫಲಗಳನ್ನು ಕೊಡುವ ಸ್ಥಿರವಾದ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಎಂಬುದಾಗಿ ನೀನು ಬೋಧಿಸಿದ್ದಿ ಸ್ವಾಮಿ. ಆದುದರಿಂದ ರಕ್ಷಣೆಯ ಜೀವಿತದಲ್ಲಿ ಮುಂದೆ ಸಾಗುವಾಗ ಯೇಸುವೆ, ನಿನ್ನನ್ನು ಅರಿತುಕೊಂಡು ಮುಂದೆ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ವಿಶ್ವಾಸದ ಜೀವಿತದಲ್ಲಿ ಯಾರೂ ಇನ್ನೂ ನಿನ್ನನ್ನು ಚೆನ್ನಾಗಿ ತಿಳಿದುಕೊಳ್ಳಲಿಲ್ಲವೋ ಅವರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ಅವರೂ ಕೂಡ ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ಕೃಪೆ ಮಾಡಬೇಕಾಗಿ ಬೇಡುತ್ತೇವೆ. ನಿನ್ನನ್ನು ಬಿಟ್ಟು ಜೀವಿಸುತ್ತಿರುವಂಥ, ಪಾಪದಲ್ಲೇ ಇನ್ನು ಹೊರಲಾಡುತ್ತಿರುವಂಥ ಜೀವಿತಗಳನ್ನು ಕರುಣಿಸಿ ಅವರಿಗೆ ಪಾಪದಿಂದ ಬಿಡುಗಡೆಯನ್ನು, ಸತ್ಯವನ್ನು ಅರಿತುಕೊಳ್ಳುವಂಥ ಜ್ಞಾನವನ್ನು ಅನುಗ್ರಹಿಸಿಕೊಟ್ಟು ನಿತ್ಯ ಜೀವದ ನಿರೀಕ್ಷೆಗೆ ನಡೆಸಬೇಕಾಗಿ ಯೇಸುವೆ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಹೇಗಿತ್ತು ಪ್ರಿಯರೇ ಸತ್ಯವೇದ ಅಧ್ಯಯನ? ಬಹು ಸತ್ಯಗಳನ್ನು ತಿಳಿಸಿದೆಯಲ್ಲವೇ? ಹಾಗಾದರೆ ಇನ್ನೂ ಅನೇಕರ ಜೀವಿತವನ್ನು ಸ್ಪರ್ಶಿಸಲು ಮತ್ತು ಅರ್ಥಪೂರ್ಣವಾಗಿ ಮೂಡಿಬರಲು ಹಿಂದೆ ನಮಗೆ ಕರೆ ಮಾಡಿರಿ, ಮಿಸ್ ಕಾಲ್ ಕೊಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.